AV Fino Solutions. ವಿಮಾ ಸಲಹೆಗಾರರ ಮೂಲಕ ವಿಮೆ ಏಕೆ ಉತ್ತಮ ಫೈನಾನ್ಸಿಯಲ್ ಅಡ್ವೈಸರ್ ಏಕೆ ಮುಖ್ಯ ಎಂದು ನಾವು ಇಂದು ಚರ್ಚಿಸೋಣ. ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವಿವತ್ತು ವಿಮಾ ಪಾಲಿಸಿಯನ್ನ ಒಬ್ಬ ಸಲಹೆಗಾರರ ಮೂಲಕ ಯಾಕ್ ತಗೋಬೇಕು, ಅದ್ರಿಂದ ಏನ್ ಅನುಕೂಲ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಹೌದು, ಇದಕ್ಕೆ ನಾವು ವಿಮಾ ಸಲಹೆಗಾರರ ಮೂಲಕ ವಿಮೆ ಏಕೆ ಉತ್ತಮ ಅನ್ನೋ ಒಂದು ಲೇಖನ ಇದೆಯಲ್ಲ, ಅದರ ಕೆಲವೊಂದು ಮುಖ್ಯ ಪಾಯಿಂಟ್ಸ್ ಅನ್ನ ಆಧಾರವಾಗಿ ಇಟ್ಕೊಂಡಿದೀವಿ. ಒಳ್ಳೆಯದು. ಮೊದಲನೇ ವಿಷಯ ಅಂದ್ರೆ ಈಗಿನ ಇನ್ಶೂರೆನ್ಸ್ ಮಾರ್ಕೆಟ್ ಇದೆಯಲ್ಲ, ಅಬ್ಬಾ, ತಲೆ ಸುತ್ತ ಬರುತ್ತೆ ಅಲ್ವಾ? ಹೌದೌದು, ನೂರಾರು ಕಂಪನಿಗಳು, ಸಾವಿರಾರು ಸ್ಕೀಮ್ಗಳು, ಯಾವುದನ್ನ ಬಿಟ್ಟು ಯಾವುದನ್ನ ನೋಡೋದು ಅಂತಾನೆ ಕನ್ಫ್ಯೂಷನ್. ಕರೆಕ್ಟ್. ಮತ್ತೆ ಕಂಪನಿಗಳೇನ್ ಮಾಡ್ತವೆ ಅಂದ್ರೆ ತಮ್ಮ ಪ್ಲಾನ್ನ ಒಳ್ಳೆ ವಿಷಯಗಳನ್ನೇ ಜಾಸ್ತಿ ಹೇಳ್ತವೆ, ಆದ್ರೆ ಅದರ ಮಿತಿಗಳು ಅಂದ್ರೆ ಲಿಮಿಟೇಷನ್ಸ್ ಅಂತಾರಲ್ಲ, ಅದ್ರ ಬಗ್ಗೆ ಅಷ್ಟಾಗಿ ಹೇಳೋದಿಲ್ಲ. ನಿಜ. ಈ ಒಂದು ಗೊಂದಲದ ಪರಿಸ್ಥಿತಿಯಲ್ಲಿ ಒಬ್ಬ ವಿಮಾ ಸಲಹೆಗಾರರ ಪಾತ್ರ ಅದು ತುಂಬಾ ಮುಖ್ಯ ಆಗುತ್ತೆ. ಹೇಗೆ ಮುಖ್ಯ ಆಗುತ್ತೆ? ಮೊದಲನೇದಾಗಿ, ನೀವೇ ಹೇಳಿದ ಹಾಗೆ ಮಾರ್ಕೆಟ್ ತುಂಬಾ ಕಾಂಪ್ಲೆಕ್ಸ್. ಪ್ರತಿಯೊಂದು ಪಾಲಿಸಿಗೂ ಅದರದೇ ಆದ ರೂಲ್ಸ್, ಕಂಡೀಷನ್ಸ್ ಎಲ್ಲ ಇರುತ್ತೆ ಅಲ್ವಾ? ಆಳವಾದ ತಿಳುವಳಿಕೆ ಇರುತ್ತೆ ಅಲ್ವಾ? ಖಂಡಿತ. ಅಷ್ಟೇ ಅಲ್ಲ, ಅವ್ರು ಯಾವಾಗ್ಲೂ ಮಾರ್ಕೆಟ್ ಟ್ರೆಂಡ್ಸ್, ಹೊಸ ಪಾಲಿಸಿಗಳು, ಏನಾದರೂ ರೂಲ್ಸ್ ಚೇಂಜ್ ಆದ್ರೆ ಅದನ್ನೆಲ್ಲ ಅಪ್ಡೇಟ್ ಮಾಡ್ಕೊಳ್ತಾನೆ ಇರ್ತಾರೆ. ಓ ಹೌದು. ಲೇಖನದಲ್ಲೂ ಅದನ್ನೇ ಹೇಳೋದು. ಈ ಥರ ಸತತವಾಗಿ ವಿಷಯ ತಿಳ್ಕೊಂಡಿರೋದ್ರಿಂದಾನೇ ಅವರು ತಮ್ಮ ಕ್ಲೈಂಟ್ಗಳ ಅಗತ್ಯಕ್ಕೆ ತಕ್ಕ ಹಾಗೆ, ಅಂದ್ರೆ ಸರಿಯಾದ ಇನ್ಶೂರೆನ್ಸ್ ಸ್ಕೀಮ್ ಯಾವುದು ಅಂತ ಸುಲಭವಾಗಿ ಸಜೆಸ್ಟ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಸರಿ. ಇನ್ನೊಂದು ಪಾಯಿಂಟ್ ಏನಂದ್ರೆ, ಕೆಲವೊಮ್ಮೆ ನಮಗೇನೆ ನಮ್ಮ ನಿಜವಾದ ಅಗತ್ಯತೆಗಳೇನೋ ಅಥವಾ ನಮಗೆ ಮುಂದೆ ಯಾವ ತರಹದ ರಿಸ್ಕ್ ಬರಬಹುದು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಇರೋದಿಲ್ಲ. ನಮಗೆ ಎಂಥ ಪ್ರೊಟೆಕ್ಷನ್ ಬೇಕು ಅಂತಾನೇ ಸರಿಯಾಗಿ ಗೊತ್ತಿರಲ್ಲ. ಇದು ಬಹಳ ಕಾಮನ್ ಪ್ರಾಬ್ಲಮ್. ಇಲ್ಲೇ ನೋಡಿ, ಸಲಹೆಗಾರರ ಟ್ರೈನಿಂಗ್ ಮತ್ತು ಅವರ ಎಕ್ಸ್ಪೀರಿಯನ್ಸ್ ಹೆಲ್ಪ್ಗೆ ಬರೋದು. ಅವರು ತಮ್ಮ ಕ್ಲೈಯೆಂಟ್ ಜೊತೆ ಕೂತು ಮಾತಾಡಿ ಅವರ ಲೈಫ್ ಸ್ಟೈಲ್ ಏನು, ಫೈನಾನ್ಷಿಯಲ್ ಕಂಡೀಷನ್ ಹೇಗಿದೆ, ಮುಂದೆ ಏನ್ ಪ್ಲಾನ್ಸ್ ಇದೆ, ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಅವ್ರಿಗೆ ಏನೇನ್ ರಿಸ್ಕ್ ಇರ್ಬೋದು ಅಂತ ಮೊದಲು ಗುರುತಿಸ್ತಾರೆ. ಓಕೆ. ಆಮೇಲೆ ಆ ರಿಸ್ಕ್ಗಳಿಗೆ ಸರಿ ಹೊಂದುವ ಹಾಗೆ ಯಾವ ತರಹದ ಕವರೇಜ್ ಮತ್ತೆ ಎಷ್ಟು ಮೊತ್ತದ ಕವರೇಜ್ ಬೇಕು ಅನ್ನೋದನ್ನ ಡಿಸೈಡ್ ಮಾಡಕ್ಕೆ ಸಹಾಯ ಮಾಡ್ತಾರೆ. ಇದನ್ನ ನಾವೇ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಹೌದು. ಇಲ್ಲಿ ಇನ್ನೊಂದು ವಿಷಯ ನೆನ್ಪಾಗುತ್ತೆ. ನಾವು ಸಾಮಾನ್ಯವಾಗಿ ಏನಾದ್ರೂ ತಗೋಬೇಕಾದ್ರೆ ಅಗ್ಗದ್ಯಾವ್ದು ಅಂತ ನೋಡ್ತೀವಿ ಅಲ್ವಾ? ಅದು ಬೇರೆ ವಿಷಯದಲ್ಲಿ ಸರಿ ಇರ್ಬೋದು, ಆದ್ರೆ ಇನ್ಶೂರೆನ್ಸ್ ವಿಷಯದಲ್ಲೂ ಅದೇ ಅಪ್ರೋಚ್ ಸರಿನಾ? ಖಂಡಿತ ಇಲ್ಲ. ಲೇಖನದಲ್ಲೂ ಇದನ್ನೇ ಸ್ಟ್ರೆಸ್ ಮಾಡಿರೋದು. ಇನ್ಶೂರೆನ್ಸ್ನಲ್ಲಿ ಬರೀ ಅಗ್ಗದ ಪಾಲಿಸಿ ಹುಡ್ಕೋಕ್ ಹೋದ್ರೆ ಅದು ಮುಂದೆ ತುಂಬಾ ದುಬಾರಿ ಆಗ್ಬಹುದು. ಓ, ಅಂದ್ರೆ ಪ್ರೀಮಿಯಂ ಕಡಿಮೆ ಇದೆ ಅಂದ ಮಾತ್ರಕ್ಕೆ ಅದು ಒಳ್ಳೆ ಪಾಲಿಸಿ ಅಂತ ಅರ್ಥ ಅಲ್ಲ. ಇದಕ್ಕೆ ಆ ಲೇಖನದಲ್ಲಿ ಶರ್ಮಾಜಿ ಅಂತ ಒಬ್ರ ಉದಾಹರಣೆ ಕೊಟ್ಟಿದಾರಲ್ಲ, ಅದ್ರಿಂದ ಈ ಪಾಯಿಂಟ್ ಕ್ಲಿಯರ್ ಆಗುತ್ತೆ ಅನ್ಸತ್ತೆ. ಹೌದು. ಶರ್ಮಾಜಿಯವರ ಅನುಭವ ಇದೆಯಲ್ಲ, ಅದು ಒಂದು ಒಳ್ಳೆ ಪಾಠ ನಮ್ಗೆಲ್ಲ. ಅವರು ಪ್ರೀಮಿಯಂ ಕಡಿಮೆ ಇದೆ ಅಂತ ಒಂದು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ತಗೊಂಡ್ರು. ಆದ್ರೆ ದುರದೃಷ್ಟವಶಾತ್ ಅವ್ರಿಗೆ ಹುಷಾರಿಲ್ದೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಾಗ ಆಮೇಲೆ ಕ್ಲೇಮ್ ಮಾಡಕ್ ಹೋದಾಗ ಗೊತ್ತಾಗಿದ್ದು ಏನಂತ? ಆ ಪಾಲಿಸಿ ಅವರ ಹೆಚ್ಚಿನ ಮೆಡಿಕಲ್ ಖರ್ಚುಗಳನ್ನ ಕವರ್ ಮಾಡೋದೇ ಇಲ್ಲ ಅಂತ. ಪರಿಣಾಮ ಏನಾಯ್ತು ಅಂದ್ರೆ, ಶರ್ಮಾಜಿಯವರು ತಮ್ಮ ಸ್ವಂತ ದುಡ್ಡಿಂದಲೇ ಅರ್ಧಕ್ಕಿಂತ ಜಾಸ್ತಿ ಬಿಲ್ ಕಟ್ಟಬೇಕಾಯ್ತು. ಅಯ್ಯೋ ಪಾಪ. ಹಾಗಾದ್ರೆ ಬರೀ ಪ್ರೀಮಿಯಂ ಎಷ್ಟು ಅಂತ ನೋಡಿ ಪಾಲಿಸಿ ತಗೊಳ್ಳೋದು ಎಷ್ಟು ರಿಸ್ಕಿ ಅಂತ ಗೊತ್ತಾಗುತ್ತೆ. ಖಂಡಿತ. ಪಾಲಿಸಿಯ ಪೂರ್ತಿ ಡೀಟೇಲ್ಸ್ ಅಂದ್ರೆ ಅದು ಏನೇನೆಲ್ಲ ಕವರ್ ಮಾಡುತ್ತೆ, ಏನನ್ನ ಕವರ್ ಮಾಡಲ್ಲ, ಕಂಡೀಷನ್ಸ್ ಏನು, ಇದನ್ನೆಲ್ಲ ಸರಿಯಾಗಿ ನೋಡ್ಬೇಕು. ಇಲ್ಲಿ ಸಲಹೆಗಾರರ ಗೈಡೆನ್ಸ್ ಬೇಕೇ ಬೇಕು. ಖಚಿತವಾಗಿ. ಸಲಹೆಗಾರರು ಬರೀ ಪ್ರೈಸ್ ಅಂದ್ರೆ ಪ್ರೀಮಿಯಂ ಅಷ್ಟೇ ನೋಡದೆ ಪಾಲಿಸಿಯ ನಿಜವಾದ ವ್ಯಾಲ್ಯೂ ಅಂದ್ರೆ ಅಗತ್ಯ ಬಿದ್ದಾಗ ಅದು ನಮಗೆ ಎಷ್ಟು ಉಪಯೋಗಕ್ಕೆ ಬರುತ್ತೆ ಅನ್ನೋದಕ್ಕೆ ಪ್ರಾಮುಖ್ಯತೆ ಕೊಡಕ್ಕೆ ಸಹಾಯ ಮಾಡ್ತಾರೆ. ಸರಿ, ಈಗ ಇನ್ನೊಂದು ಪ್ರಶ್ನೆ. ಈ ಸಲಹೆಗಾರರ ಸಹಾಯ ಪಾಲಿಸಿ ಕೊಳಿಸ್ಕೊಳ್ಳೋ ತನಕ ಮಾತ್ರನಾ ಅಥವಾ ಆಮೇಲೂ ಅವರ ಸಪೋರ್ಟ್ ಇರುತ್ತಾ? ಇಲ್ಲ, ಖಂಡಿತ. ಇದು ಬರೀ ಒನ್ ಟೈಮ್ ಡೀಲ್ ಅಲ್ಲ, ಇದು ಒಂಥರ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಇದ್ದಾಗೆ. ಓ ಹಾಗಾ? ಹೌದು. ಲೇಖನದಲ್ಲಿ ಅದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಲಹೆಗಾರರು ಪಾಲಿಸಿ ಸೇಲ್ ಆದ್ಮೇಲೂ ತಮ್ಮ ಕ್ಲೈಂಟ್ಸ್ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇರ್ತಾರೆ. ಏನೆಲ್ಲ ಮಾಡ್ತಾರೆ? ಈಗ ಕ್ಲೈಮ್ ಪ್ರಾಸೆಸ್ನಲ್ಲಿ ಹೆಲ್ಪ್ ಮಾಡೋದಿರ್ಬೋದು, ಅಥವಾ ಕಾಲಕಾಲಕ್ಕೆ ನಮ್ಮ ಅಗತ್ಯ ಬದಲಾದಂತೆ ಕವರೇಜ್ ಜಾಸ್ತಿ ಮಾಡಬೇಕಾ ಅಂತ ಸಲಹೆ ಕೊಡೋದು, ಮತ್ತು ಆ ಪಾಲಿಸಿಯಿಂದ ಮ್ಯಾಕ್ಸಿಮಮ್ ಬೆನಿಫಿಟ್ ಹೇಗೆ ಪಡ್ಕೋಬೋದು ಅಂತ ಗೈಡ್ ಮಾಡೋದು, ಎಲ್ಲಾ ಹಂತಗಳಲ್ಲೂ ಅವರ ಸಹಾಯ ಇರುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ವಿಮಾ ಸಲಹೆಗಾರರು
ಈ ಕಾಂಪ್ಲೆಕ್ಸ್ ಮಾರ್ಕೆಟ್ನಲ್ಲಿ ಒಂದು ದಿಕ್ಸೂಚಿ ತರ ಕೆಲಸ ಮಾಡ್ತಾರೆ. ನಮ್ಮ ಪರ್ಸನಲ್ ಅಗತ್ಯಗಳನ್ನ ಅರ್ಥ ಮಾಡಿಕೊಂಡು ಸರಿಯಾದ ಪ್ರೊಟೆಕ್ಷನ್ ಕೊಡಿಸೋಕೆ, ಬರೀ ಬೆಲೆ ಅಲ್ಲ ಮೌಲ್ಯವನ್ನ ಗುರುತಿಸೋಕೆ ಮತ್ತೆ ಪಾಲಿಸಿ ತಗೊಂಡ್ಮೇಲೂ ಸಪೋರ್ಟ್ ಕೊಡೋಕೆ ಅವರ ಪಾತ್ರ ತುಂಬಾ ಅಗತ್ಯ ಅನ್ಸುತ್ತೆ. ಹೌದು, ನೀವು ಹೇಳಿದ್ದು ಕರೆಕ್ಟ್. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಕಾಂಪ್ಲೆಕ್ಸಿಟಿಯನ್ನ ಸಿಂಪಲ್ ಮಾಡೋದು, ಪರ್ಸನಲೈಸ್ಡ್ ಗೈಡೆನ್ಸ್, ವ್ಯಾಲ್ಯೂ ಬೇಸ್ಡ್ ಸೆಲೆಕ್ಷನ್ ಮತ್ತೆ ಲಾಂಗ್ ಟರ್ಮ್ ಸಪೋರ್ಟ್ ಇವೇ ಅಡ್ವೈಸರ್ಗಳಿಂದ ಸಿಗೋ ಮುಖ್ಯವಾದ ಲಾಭಗಳು. ಆ ಲೇಖನದ ಕೊನೆಯಲ್ಲಿ ಒಂದು ಒಳ್ಳೆ ಮಾತು ಹೇಳಿದ್ದಾರೆ ನೋಡಿ, ಸರಿಯಾದ ಫೈನಾನ್ಷಿಯಲ್ ನಿರ್ಧಾರ ತಗೊಳ್ಳಕ್ಕೆ ಟೈಮ್ ವೇಸ್ಟ್ ಮಾಡಬೇಡಿ, ಆದಷ್ಟು ಬೇಗ ಒಬ್ಬ ಒಳ್ಳೆ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡಿಸಿಷನ್ಗಳನ್ನ ಸುಲಭ ಮತ್ತೆ ಉತ್ತಮ ಮಾಡ್ಕೊಳ್ಳಿ ಅಂತ. ಇಲ್ಲಿ ಒಂದು ಯೋಚನೆ ಬರುತ್ತೆ. ನಮ್ಮ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಬಗ್ಗೆ ಯೋಚನೆ ಮಾಡಿದಾಗ ಬರೀ ಆನ್ಲೈನಲ್ಲಿ ಕಂಪೇರ್ ಮಾಡಿ ಅಥವಾ ಕಡಿಮೆ ಪ್ರೀಮಿಯಂ ಇದೆ ಅನ್ನೋ ಕಾರಣಕ್ಕೆ ಯಾವುದೇ ಪ್ರೊಫೆಷನಲ್ ಸಲಹೆ ಇಲ್ಲದೆ ಒಂದು ಇನ್ಶೂರೆನ್ಸ್ ಪಾಲಿಸಿ ತಗೊಂಡ್ರೆ ಮುಂದೆ ಏನಾದರೂ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಬಂದ್ರೆ ಅದರ ಪರಿಣಾಮ ಏನಾಗ್ಬೋದು? ಇದು ನಿಜವಾಗ್ಲೂ ನಾವೆಲ್ಲರೂ ಯೋಚನೆ ಮಾಡಬೇಕಾದ ವಿಷಯ. ಖಂಡಿತವಾಗಿ. ಈ ಆಡಿಯೋ ಸಮ್ಮರಿಯನ್ನು ಕೇಳಿಸಿಕೊಂಡಕ್ಕಾಗಿ ತುಂಬಾ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವ ವೆಬ್ಸೈಟ್ ಅನ್ನು ವಿಸಿಟ್ ಮಾಡಿ ಮತ್ತು ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ.